ಎಲ್ಲರಿಗೂ ನಮಸ್ಕಾರ. ನಾವು 4 ವರ್ಷದಿಂದ ಕಂಪನಿ ನಡೆಸ್ತಾ ಇದ್ದೀವಿ. ಈ 4 ವರ್ಷದಲ್ಲಿ ನಮಗೆ ಬೆಸ್ಟ್ ಅನಿಸಿದ್ದು ಈ ಕಾಮರ್ಸ್ ಬಿಸ್ನೆಸ್. ಯಾಕೆ ಅಂತ ಲೈವ್ ಪ್ರೂಫ್ ಜೊತೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಒಂದಂತೂ ನಿಜ, ನಾವಿರೋದು ಇಂಟರ್ನೆಟ್ ಯುಗದಲ್ಲಿ. ಇಂಟರ್ನೆಟ್ನ ಯೂಸ್ ಮಾಡಿ ನೀವು ತುಂಬ ಸಾಧನೆಗಳನ್ನ ಮಾಡ್ಬೋದು. ಈಗಾಗಲೇ ನಾವೆಲ್ಲರೂ ಇಂಟರ್ನೆಟ್ಗೆ ತುಂಬ ಅಳವಡಿಸ್ಕೊಂಡಿದ್ದೀವಿ. ಯಾವ ಕೆಲಸ ನಾವು ಫಿಸಿಕಲಾಗಿ ಮಾಡೋಕ್ಕಾಗೋದಿಲ್ಲ, ಅದನ್ನು ನಮಗೆ ಇಂಟರ್ನೆಟ್ ಮಾಡಿಕೊಡುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಜೊತೆ ನಿಮಗೆ ಇದೆಲ್ಲ ಹೇಳಬೇಕಂದ್ರೆ, ಹೋಟೆಲ್ ಹೋಗೋ ಅವಶ್ಯಕತೆ ಇಲ್ಲ, ಮನೆಗೆ ಆರ್ಡರ್ ಮಾಡಿ ತರಿಸ್ಕೋಬೋದು. ಥಿಯೇಟರ್ಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, OTT ಪ್ಲಾಟ್ಫಾರ್ಮ್ಸಲ್ಲಿ ಮೂವೀಸ್ನ ನೋಡ್ಬೋದು. ಶಾಪಿಂಗ್ ಹೋಗೋ ಅವಶ್ಯಕತೆ ಇಲ್ಲ, ಶಾಪಿಂಗ್ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡಿ ಮನೆಯಿಂದನೇ ಆರ್ಡರ್ ಮಾಡಿ ಮನೆಗೆ ತರಿಸ್ಕೊಳ್ಳೋದು. ಪ್ರಪಂಚ ಇಷ್ಟು ಮುಂದುವರೆದಿರೋದಕ್ಕೆ ಕಾರಣ ಇಂಟರ್ನೆಟ್ ಮಾತ್ರ. ಈ ಪ್ರಪಂಚದಲ್ಲಿ ಎಲ್ಲರ ಹತ್ರ ಮೊಬೈಲ್ ಫೋನ್ಸ್ ಇದೆ, ಎಲ್ಲರ ಹತ್ರ ಇಂಟರ್ನೆಟ್ ಇದೆ. ಫಿಸಿಕಲ್ ಸ್ಟೋರ್ ಇಲ್ಲದೆ ನೀವು ಇಂಟರ್ನೆಟ್ನಲ್ಲಿ ಬಿಸ್ನೆಸ್ನ ಮಾಡ್ಬೋದು. ಇಡೀ ಪ್ರಪಂಚದಲ್ಲಿ ನೀವು ಏನು ಬೇಕಾದರೂ ಸೇಲ್ ಮಾಡ್ಬೋದು. ಓಕೆ, ಬಿಸ್ನೆಸ್ ಮಾಡಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅನ್ನೋ ಡೌಟ್ ನಿಮಗೆ ಬಂದು ಬರುತ್ತೆ. ಈಗ ನಾನು ಹೇಳೋ ಬಿಸ್ನೆಸ್ಗೆ ನೀವು ₹1 ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನಂಬೋಗಾಗ್ತಿಲ್ವಾ? ಈ ವಿಡಿಯೋದಲ್ಲಿ ನಾವು ಇದನ್ನೇ ನೋಡ್ತೀವಿ. ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ಹೇಗೆ ಬಿಸ್ನೆಸ್ನ ಮಾಡೋದು ಅನ್ನೋದು. ನಿಮಗೆಲ್ಲ ಅಮೆಝಾನ್ ಗೊತ್ತಾ? ಗೊತ್ತಿಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಈ ಅಮೆಝಾನ್ನಲ್ಲಿ ತುಂಬ ಪ್ರಾಡಕ್ಟ್ಸ್ ಸೇಲ್ ಆಗುತ್ತೆ. ಆದರೆ ಅಮೆಝಾನ್ ಈ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಸಪ್ಲೈನೂ ಮಾಡೋದಿಲ್ಲ. ಮತ್ತೆ ಯಾರು ಮಾಡ್ತಾರೆ? ನೋಡೋಣ ಬನ್ನಿ. ಅಮೆಝಾನ್ ಒಳಗಡೆ ನೀವು ಯಾವುದೇ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಟಾಪಲ್ಲಿ ಆ ಪ್ರಾಡಕ್ಟ್ನ ಯಾರು ಸಪ್ಲೈ ಮಾಡ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಇರುತ್ತೆ. ನೀವು ಅಮೆಝಾನಲ್ಲಿ ಎಷ್ಟು ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀರಾ ಅಷ್ಟು ಪ್ರಾಡಕ್ಟ್ಸ್ಗೂ ಸಪ್ಲೈಯರ್ಸ್ ಇದ್ದಾರೆ. ಆ ಸಪ್ಲೈಯರ್ಸೇ ಅಮೆಝಾನ್ಗೆ ಬಂದು ಅವ್ರ ಪ್ರಾಡಕ್ಟ್ನ ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡಿ ಅಲ್ಲಿ ಪ್ರಾಡಕ್ಟ್ ಸೇಲ್ ಆದರೆ ಅವರು ಅಮೆಝಾನ್ಗೆ ಕಮಿಷನ್ ಕೊಡ್ತಾರೆ. ಅಮೆಝಾನ್ ಇವ್ರ ಹತ್ರ ಸ್ಟಾಕ್ಗೆ ₹1 ಪೇ ಮಾಡಿರೋದಿಲ್ಲ. ಅಮೆಝಾನ್ ಅವ್ರ ಪ್ಲಾಟ್ಫಾರ್ಮ್ ಕೊಡ್ತಾರೆ, ಸಪ್ಲೈಯರ್ಸು ಸ್ಟಾಕಲ್ಲಿ ಹಾಕ್ತಾರೆ, ಸೇಲ್ ಆದರೆ ಕಸ್ಟಮರ್ಗೆ ಡೆಲಿವರಿ ಅವರೇ ಮಾಡ್ತಾರೆ. ಈ ಬಿಸ್ನೆಸ್ನ ಡ್ರಾಪ್ ಶಿಪ್ಪಿಂಗ್ ಅಂತಾರೆ. ಈ ಬಿಸ್ನೆಸ್ಸು ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಮಾಡ್ಬೋದು. ಈ ಬಿಸ್ನೆಸ್ ಮಾಡೋದಕ್ಕೆ ನೀವು ಗ್ರಾಜುಯೇಷನ್ ಆಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಗೊತ್ತಿದ್ರೆ, ವ್ಯಾಪಾರ ಮಾಡೋದಕ್ಕೆ ಸ್ವಲ್ಪ ನಾಲೆಜ್ ಇದ್ದರೆ ಸ್ಟಾರ್ಟ್ ಮಾಡ್ಬೋದು. ಈ ಬಿಸ್ನೆಸ್ ಹೇಗೆ ಮಾಡೋದು, ಈ ಬಿಸ್ನೆಸ್ನ ಸೀಕ್ರೆಟ್ ಏನು, ಈ ಬಿಸ್ನೆಸ್ನಲ್ಲಿ ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಇದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸ್ಕ್ರೀನ್ನಲ್ಲಿ ಬರೋ ವಿಷಯನ ಗಮನ ಇಟ್ಟು ನೋಡಿ. ಅಮೆಝಾನ್ನಲ್ಲಿ ಒಂದು ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ. ನೀವು ಯಾವುದೇ ಪ್ರಾಡಕ್ಟ್ನ ಚೂಸ್ ಮಾಡ್ಕೋಬೋದು. ನಾನು ಈ ವಿಡಿಯೋದಲ್ಲಿ ಒಂದು ಎಕ್ಸಾಂಪಲ್ ಮೇಕಪ್ ಬ್ರಷ್ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ನೀವು ಬೇರೆ ಬೇರೆ ಸಪ್ಲೈಯರ್ಸು ಬೇರೆ ಬೇರೆ ರೇಟಿಗೆ ಸಪ್ಲೈ ಮಾಡ್ತಿದ್ದಾರೆ, ಇಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಅದು ಅಮೆಝಾನ್ ಪ್ಲಾಟ್ಫಾರ್ಮ್ನಲ್ಲಿ ತುಂಬ ಕಡಿಮೆ ಅಂದರೆ ಇದೇ ಬ್ರಷು ₹125 ಸೇಲ್ ಆಗ್ತಾ ಇದೆ. ನಾನು ನಿಮಗೆ ಸಪ್ಲೈಯರ್ ಪ್ಲಾಟ್ಫಾರ್ಮ್ ತೋರಿಸ್ತೀನಿ. ಸೇಮ್ ಪ್ರಾಡಕ್ಟ್ನ ಸಪ್ಲೈಯರು ಎಷ್ಟು ಕೊಡ್ತಾ ಇದ್ದಾರೆ ಅಂತ. ಸೇಮ್ ಸಪ್ಲೈಯರ್ ಅಮೆಝಾನ್ನಲ್ಲಿ ಸಪ್ಲೈ ಮಾಡ್ತಿರೋರು ಇದೇ ಪ್ರಾಡಕ್ಟ್ನ ಅವರು ₹77ಗೆ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ಗೋಸ್ಕರ ಕೊಡ್ತಿದ್ದಾರೆ. ನೋಡಿ, ಪ್ರಾಡಕ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಪ್ರಾಡಕ್ಟ್ MRP ಇಲ್ಲೆಷ್ಟಿದೆ, ಅಮೆಝಾನಲ್ಲೂ ಅಷ್ಟೇ ಇದೆ. ಇಲ್ಲಿ ಏನು ಪಿಕ್ಸ್ ಅವ್ರು ತೋರಿಸಿದ್ದಾರೆ, ಅಮೆಝಾನಲ್ಲೂ ಸೇಮ್ ಪಿಕ್ಸೇ ಇರೋದು. ಈ ಸಪ್ಲೈ ₹77 ಇಲ್ಲಿ ಏನಕ್ಕೆ ಸಪ್ಲೈ ಮಾಡಬೇಕು? ಇಲ್ಲೂ ₹125 ಸಪ್ಲೈ ಮಾಡ್ಬೋದಲ್ಲ. ಆ ಥರ ಯಾಕೆ ಮಾಡೋದಿಲ್ಲ ಅಂದರೆ, ಈ ಪ್ರಾಡಕ್ಟ್ನ ಕಾಸ್ಟ್, ಹೋಲ್ಸೇಲ್ ಕಾಸ್ಟ್ ₹77. ಈ ₹77 ಸೇಲ್ ಮಾಡಿದ್ರೆ ಅವ್ರಿಗೆ ಅದರಲ್ಲೇ ಲಾಭ ಇದೆ. ಸೊ ಇವರು ಅಮೆಝಾನಲ್ಲಿ ಸೇಲ್ ಮಾಡಬೇಕಾದ್ರೆ ಅಮೆಝಾನ್ಗೆ ಅವರು ಚಾರ್ಜಸ್ನ ಪೇ ಮಾಡಬೇಕು, ಕಮಿಷನ್ನ ಪೇ ಮಾಡಬೇಕು. ನಿಮಗೆ ನಮ್ಮ ಪ್ಲ್ಯಾಟ್ಫಾರ್ಮ್ನ ತೋರಿಸ್ತೀನಿ. ಇದೇ ಪ್ರಾಡಕ್ಟ್ನ ನಮ್ಮ ವೆಬ್ಸೈಟಲ್ಲಿ ನಾವು ₹110ಗೆ ಮಾರ್ತಾ ಇದ್ದೀವಿ. ನಮ್ಮ ವೆಬ್ಸೈಟಲ್ಲಿ ಯಾರಾದರೂ ಇದನ್ನು ಪರ್ಚೇಸ್ ಮಾಡಿದ್ರೆ ಅವರು ₹110 ನಮಗೆ ಪೇ ಮಾಡ್ತಾರೆ. ನಾವು ಸಪ್ಲೈಯರ್ಗೆ ₹77 ಪೇ ಮಾಡಿ ಕಸ್ಟಮರ್ ಡೆಲಿವರಿ ಅಡ್ರೆಸ್ನ ಕೊಟ್ಟರೆ ಅವರು ಕಸ್ಟಮರ್ಗೆ ಡೈರೆಕ್ಟಾಗಿ ಡೆಲಿವರಿ ಮಾಡ್ತಾರೆ. ಈ ಪ್ರೋಸೆಸ್ ಮಾಡೋದಕ್ಕೆ ನಮಗೆ ₹1 ಇನ್ವೆಸ್ಟ್ಮೆಂಟ್ ಇಲ್ಲ. ಸಪ್ಲೈಯರ್ ಪ್ಲಾಟ್ಫಾರ್ಮಿಂದ ಇಮೇಜಸ್ನ ಡೌನ್ಲೋಡ್ ಮಾಡಿ ನಿಮ್ಮ ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನೀವು ಎಷ್ಟು ಲಾಭಕ್ಕೆ ಅದನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಷ್ಟು ಲಾಭ ಪ್ರೈಸ್ನ ಬೇರೆ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿ ನೀವು ಸೆಟ್ ಮಾಡ್ಬೋದು. ಬರೋ ಲಾಭ ಎಲ್ಲ ನೀವು ಇಟ್ಕೋಬೋದು. ನಿಮ್ಮ ಲಾಭದಲ್ಲಿ ಯಾರು ಶೇರಿಂಗ್ಸ್ನ ತಗೊಳ್ಳೋದಿಲ್ಲ. ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಆ ಪ್ರಾಡಕ್ಟ್ ನಮ್ಮ ವೆಬ್ಸೈಟಲ್ಲಿ ಹಾಕಿ ಹೇಗೆ ಸೇಲ್ ಮಾಡೋದು ಅನ್ನೋದನ್ನು ನೋಡೋಣ. ಅಮೆಝಾನಲ್ಲಿ ನಾನೊಂದು ಕಿಡ್ಸ್ ಟೀ-ಶರ್ಟ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಪ್ರಾಡಕ್ಟಲ್ಲಿ ₹450ಇಂದ ₹500ವರೆಗೂ ಮಾರ್ತಿದೆ. ಇದೇ ಪ್ರಾಡಕ್ಟ್ ಸಪ್ಲೈಯರ್ ನನಗೆ ಅವ್ರ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡ್ತಿದ್ದಾರೆ. ನೀವು ಬೇಕಾದರೆ ನೋಡಿ, ಸಪ್ಲೈಯರ್ ಹೆಸರು, MRP, ಪ್ರಾಡಕ್ಟ್ ಇಮೇಜಸ್ ಎಲ್ಲ ಸೇಮೇ ಇರುತ್ತೆ. ಈ ಸಪ್ಲೈಯರು ಅವ್ರ ಪೋರ್ಟಲ್ನಲ್ಲಿ ಬರೀ ₹330 ಈ ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದಾರೆ. ಇದು ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್. ಅಂದರೆ ಇದಕ್ಕೆ ಸಪ್ರೇಟಾಗಿ ಡೆಲಿವರಿ ಚಾರ್ಜಸ್ ಯಾವುದೂ ಬೇಕಾಗಿಲ್ಲ. ನಾನಿವಾಗ ಈ ಪ್ರಾಡಕ್ಟ್ ಇಮೇಜಸ್ನ ಡೌನ್ಲೋಡ್ ಮಾಡ್ತೀನಿ. ನಮ್ಮ ವೆಬ್ಸೈಟಲ್ಲಿ ಈ ಪ್ರಾಡಕ್ಟ್ನ ಆ್ಯಡ್ ಮಾಡ್ತೀನಿ. ಪ್ರಾಡಕ್ಟ್ ಇಮೇಜಸ್ಸು, ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನು, ಪ್ರಾಡಕ್ಟ್ ಸೈಜ್ ಅವೈಲೇಬಲ್ಲು ಇದೆಲ್ಲನೂ ಆ ವೆಬ್ಸೈಟಲ್ಲಿ ಏನಿದೆ ಅದನ್ನೇ ಕಾಪಿ ಮಾಡಿ ನಾನು ವೆಬ್ಸೈಟಲ್ಲಿ ಹಾಕ್ತೀನಿ. ಅಮೆಝಾನ್ ಸೇಲ್ ಮಾಡೋ ಪ್ರೈಸ್ಗೆ ನನ್ನ ಸೆಲ್ಲಿಂಗ್ ಪ್ರೈಸ್ಗೆ ಡಿಫ್ರೆನ್ಸ್ ಇಡ್ತೀನಿ. ತುಂಬ ಡಿಫ್ರೆನ್ಸ್ ಏನಿಲ್ಲ, ₹10 ಡಿಫ್ರೆನ್ಸ್ ಇದ್ದರೂ ಜನ ಎಲ್ಲಿ ಕಡಿಮೆಗೆ ಸಿಗುತ್ತೆ ಅಲ್ಲೇ ಪರ್ಚೇಸ್ ಮಾಡ್ತಾರೆ. ಸೊ ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಬಿಸ್ನೆಸ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು ಅಡಿಷ್ನಲ್ ಆಗಿ ಒಂದು ವಿಷಯ ಮಾಡಿದ್ದೀನಿ. ಅದನ್ನ ನೀವು ಗಮನಿಸ್ಬೋದು. ಅಮೆಝಾನ್ ಪ್ರಾಡಕ್ಟ್, ಅದೇ ಪ್ರಾಡಕ್ಟ್ನ ಲಿಂಕ್ ನನ್ನ ವೆಬ್ಸೈಟಲ್ಲಿ ಹಾಕಿರ್ತೀನಿ. ಅಲ್ಲಿ ಮೆನ್ಷನು ಮಾಡಿರ್ತೀನಿ. ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ತಗೊಳ್ಳೋಕೆ ಮುಂಚೆ ಈ ಪ್ರಾಡಕ್ಟ್ ಅಮೆಝಾನ್ನಲ್ಲಿ ಎಷ್ಟಕ್ಕೆ ಮಾರ್ತಿದ್ದಾರೆ ಅನ್ನೋದನ್ನು ನೋಡಿ ಅನ್ನೋದು. ಸೊ ಈಗ ನನ್ನ ಪ್ಲ್ಯಾಟ್ಫಾರ್ಮ್ಗೆ ವಿಸಿಟ್ ಮಾಡೋ ಕಸ್ಟಮರ್ಸು ಅಮೆಝಾನ್ ಜೊತೆ ಕಂಪೇರ್ ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಅಮೆಝಾನ್ ಪ್ರೈಸ್ಗಿಂತ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ. ಈಗ ಕಸ್ಟಮರ್ ಪ್ರೈಸ್ ಕಂಪೇರ್ ಮಾಡಿಬಿಟ್ಟು ನಿಮ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿ ಪರ್ಚೇಸ್ ಮಾಡಿಬಿಟ್ರು. ನೆಕ್ಸ್ಟ್ ನೀವೇನು ಮಾಡೋದು?
ಸಪ್ಲೈಯರ್ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬಿಟ್ಟು ಅದೇ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಕಸ್ಟಮರ್ಗೋಸ್ಕರ ನೀವು ಆರ್ಡ್ರನ್ನ ಪ್ಲೇಸ್ ಮಾಡಬೇಕು. ನೀವು ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ ನೀವು ಕಸ್ಟಮರ್ಗೆ ಯಾವ ರೇಟಲ್ಲಿ ನೀವು ಸೇಲ್ ಮಾಡ್ತಿದ್ದೀರಾ ಅದೇ ರೇಟಿಗೆ ಆರ್ಡ್ರನ್ನ ಜನರೇಟ್ ಮಾಡಿ. ಇದು ಮಾಡೋದ್ರಿಂದ ಸಪ್ಲೈಯರ್ ಕಸ್ಟಮರ್ಗೆ ಡೆಲಿವರಿ ಮಾಡೋ ಟೈಮಲ್ಲಿ ಪ್ಯಾಕಿಂಗಲ್ಲಿ ನಿಮ್ಮ ರೇಟೇ ಹಾಕಿರ್ತಾರೆ, ಸಪ್ಲೈಯರ್ ರೇಟ್ನ ಅವ್ರು ಮೆನ್ಷನ್ ಮಾಡೋದಿಲ್ಲ. ಸೊ ಇದರಿಂದ ನಿಮ್ಮ ಬಿಸ್ನೆಸ್ಸು ತುಂಬ ಸೇಫ್ ಆಗಿರುತ್ತೆ. ಸಪ್ಲೈಯರ್ ಪ್ರಾಡಕ್ಟ್ನ ಕಸ್ಟಮರ್ಸ್ಗೆ ಡೆಲಿವರಿ ಮಾಡ್ತಾರೆ, ಅವರು ಕ್ಯಾಶ್ ಪೇಮೆಂಟ್ ಅಂತ ಮೆನ್ಷನ್ ಮಾಡಿದರೆ ಆ ಕ್ಯಾಶ್ನ ಕಲೆಕ್ಟು ಮಾಡ್ತಾರೆ. ನೀವು ಎಷ್ಟು ಪ್ರಾಫಿಟ್ಗೆ ಆ ಪ್ರಾಡಕ್ಟ್ನ ಸೆಲ್ ಮಾಡಿದ್ದೀರಾ ಅಷ್ಟು ಪ್ರಾಫಿಟ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಡೆಲಿವರಿ ಆದಮೇಲೆ ಕಸ್ಟಮರ್ಗೆ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದರೆ ಕಸ್ಟಮರ್ ರಿಟರ್ನ್ ಮಾಡಬೇಕು ಅಂದರೆ ಆ ಪ್ರಾಡಕ್ಟ್ನ ಸಪ್ಲೈಯರ್ ಪ್ಲ್ಯಾಟ್ಫಾರ್ಮಲ್ಲಿ ನೀವೇ ರಿಟರ್ನ್ನ ಮೆನ್ಷನ್ ಮಾಡ್ಬೋದು. ಸಪ್ಲೈಯರ್ ಕಸ್ಟಮರ್ ಪ್ಲೇಸ್ಗೆ ಹೋಗ್ತಾರೆ, ರಿಟರ್ನು ತಗೋತಾರೆ. ಈ ಬಿಸ್ನೆಸ್ ರನ್ ಮಾಡೋದಕ್ಕೆ ನಿಮಗೆ ಸ್ವಲ್ಪ ನಾಲೆಜ್ ಬೇಕು. ನಾಲೆಜ್ ಅಂದರೆ ನೀವು ಟ್ರೈನಿಂಗ್ ತಗೋಬೇಕು, ಇಲ್ಲ ಕೋರ್ಸ್ ತಗೋಬೇಕು. ಹೊರಗಡೆ ಈ ಕೋರ್ಸ್ನ ಕಾಸ್ಟಿಂಗ್ 10,000 to 20,000 ಆಗುತ್ತೆ. ಪ್ಲಸ್ ನೀವು ವೆಬ್ಸೈಟ್ ಬಿಲ್ಡ್ ಮಾಡಿಸ್ಬೇಕು. ಸೊ ಈ ಡ್ರಾಪ್ ಶಿಪ್ಪಿಂಗ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನೀವು ಯೂಟ್ಯೂಬಲ್ಲಿ ಏನಾದರೂ ವೀಡಿಯೋ ಸರ್ಚ್ ಮಾಡಿದ್ರೆ ತುಂಬ ಜನ ಮಾತಾಡೋದು ಶಾಪಿಫೈ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ. ನಾವು ನಮ್ಮ ರಿಸರ್ಚ್ನೆಲ್ಲ ಮಾಡಿದ್ದೀವಿ. ಶಾಪಿಫೈನಲ್ಲಿ ನೀವು ಡ್ರಾಪ್ ಶಿಪ್ಪಿಂಗ್ ಮಾಡಬೇಕಾದ್ರೆ ಅವರು ಕೋರ್ಸ್ನ ನಿಮಗೆ ಪ್ರೊವೈಡ್ ಮಾಡೋದಿಲ್ಲ. ನೀವು ಹೊರಗಡೆಯಿಂದ ಕಲಿತು ಶಾಪಿಫೈನಲ್ಲಿ ರಿಜಿಸ್ಟರ್ ಮಾಡಿ ಅವ್ರ ಸರ್ವಿಸ್ನ ನೀವು ಯೂಸ್ ಮಾಡ್ಕೋಬೋದು. ಆದರೆ ಇದರಲ್ಲಿ ದೊಡ್ಡ ಚಾಲೆಂಜ್ ಏನಂದರೆ ಇವ್ರ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡೋದಕ್ಕೆ ಖರ್ಚು ತುಂಬ ಜಾಸ್ತಿ ಆಗುತ್ತೆ. ತಿಂಗಳಿಗೆ 2,000 ರೂಪಾಯಿಂದ ವರ್ಷಕ್ಕೆ 30,000 ರೂಪಾಯಿವರೆಗೂ ಖರ್ಚಾಗುತ್ತೆ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಲಿಮಿಟೇಷನ್ಸ್ ಕೊಡ್ತಾರೆ. ನೀವು ಇಷ್ಟೇ ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಬೇಕು ಅನ್ನೋದು ಅದು ಅವ್ರ ಪ್ಯಾಕೇಜ್ ಮೇಲೆ ಡಿಸೈಡ್ ಮಾಡುತ್ತೆ. ನೀವು ಯಾವ ಥರ ಪ್ಯಾಕೇಜ್ ತೊಗೋತೀರಾ ಅಷ್ಟು ಪ್ರಾಡಕ್ಟ್ಸ್ನ ನೀವು ಲಿಸ್ಟ್ ಮಾಡ್ಬೋದು. ಹೊರಗಡೆ ಮಾರ್ಕೆಟು ಮತ್ತು ನೆಕ್ಸ್ಚೇಂಜ್ ಜೊತೆ ಕಂಪೇರ್ ಮಾಡಿ ನಾವು ಒಂದು ಚಾರ್ಟ್ನ ಕ್ರಿಯೇಟ್ ಮಾಡಿದ್ದೀವಿ. ಬನ್ನಿ ಅದನ್ನು ನೋಡೋಣ. ನೀವೊಂದು ವೆಬ್ಸೈಟ್ ಇಟ್ಕೊಂಡಿದ್ರೆ ನೀವು ಒಂದಲ್ಲ ಮಲ್ಟಿಪಲ್ ಬಿಸ್ನೆಸ್ ಮಾಡ್ಬೋದು. ಸೊ ಏನೇನು ಬಿಸ್ನೆಸ್ಸು ಅನ್ನೋದನ್ನ ನಾವು ಲಿಸ್ಟ್ ಮಾಡಿದ್ದೀವಿ. 1. ಅಫಿಲಿಯೇಟ್ ಮಾರ್ಕೆಟಿಂಗ್, ಪ್ರಿಂಟ್ ಆನ್ ಡಿಮ್ಯಾಂಡ್, ಡ್ರಾಪ್ ಶಿಪ್ಪಿಂಗ್, ಡಿಜಿಟಲ್ ಮಾರ್ಕೆಟಿಂಗ್. ಇದೆಲ್ಲ ನೀವು ಹೊರಗಡೆ ಕೋರ್ಸ್ ತೊಗೋಬೇಕಂದ್ರೆ ಸಪ್ರೇಟಾಗಿ ತೊಗೋಬೇಕು. ಒಂದೊಂದು ಕೋರ್ಸ್ ನಿಮಗೆ ಬೇರೆ ಬೇರೆ ಕಂಪನಿ ಕೊಡುತ್ತೆ. ಇಲ್ಲ ಅಂದರೆ ಬೇರೆ ಬೇರೆ ಟೀಚರ್ಸ್ ಹತ್ರ ಹೋಗ್ಬಿಟ್ಟು ನೀವು ಕೋರ್ಸ್ ತೊಗೋಬೇಕು. ಅವ್ರದ್ದು ಪ್ಲ್ಯಾಟ್ಫಾರ್ಮ್ಸ್ ಹೇಗಿರುತ್ತೆ ಅಂದರೆ ನೀವು ಕೋರ್ಸ್ ರಿಜಿಸ್ಟರ್ ಮಾಡಾದ್ಮೇಲೆ ನಿಮ್ಮನ್ನ ಟ್ರ್ಯಾಕ್ ಮಾಡೋದಿಲ್ಲ. ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಇಲ್ವಾ ಇದು ಯಾವುದೂ ಅವ್ರು ನೋಡೋದಿಲ್ಲ. ಬರೀ ಕೋರ್ಸ್ಗೆ ಎನ್ರೋಲ್ಮೆಂಟ್ ಆದರೆ ಸಾಕು, ಕಂಟೆಂಟ್ ಇರುತ್ತೆ, ಅದನ್ನು ನೀವು ನೋಡಿಕೊಂಡು ನೀವೇ ಕಲಿಬೇಕು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯಾರೂ ಕ್ಲಿಯರ್ ಮಾಡೋದಿಲ್ಲ. ಮತ್ತು ನಾನು ವೆಬ್ಸೈಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಶಾಪಿಫೈನಲ್ಲಿ ನಿಮಗೆ ತಿಂಗಳಿಗೆ 2,000 ರೂಪಾಯಿಂದ ಒಂದು ವರ್ಷಕ್ಕೆ 25,000 ರೂಪಾಯಿವರೆಗೂ ನಿಮಗೆ ಖರ್ಚಾಗುತ್ತೆ. ಇದೇ ಪ್ಯಾಕೇಜ್ ನೀವು ನೆಕ್ಸ್ಟ್ನಲ್ಲಿ ತೊಗೊಂಡ್ರೆ ಬರೀ 9,999 ರೂಪಾಯಿಗೆ ನಿಮಗೆ ಎಲ್ಲ 4 ಕೋರ್ಸ್ ಸಿಗುತ್ತೆ. ಯಾವುದೇ ಕೋರ್ಸಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ನಮ್ಮ ಜೊತೆ ಮಾತಾಡ್ಬೋದು, ಕೇಳ್ಬೋದು, ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು. ಪ್ಲಸ್ ನಿಮಗೆ ವೆಬ್ಸೈಟು ಫ್ರೀಯಾಗಿ ಕೊಡ್ತೀವಿ. ಈ ವೆಬ್ಸೈಟ್ಗೆ ನೀವು ತಿಂಗಳು ಏನು ಖರ್ಚು ಮಾಡೋದು ಬೇಕಾಗಿಲ್ಲ. ವೆಬ್ಸೈಟಲ್ಲಿ ನೀವು ಅನ್ಲಿಮಿಟೆಡ್ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಬೋದು. ವೆಬ್ಸೈಟಲ್ಲಿ ಪೇಮೆಂಟ್ ಗೇಟ್ವೇ ಇದೆ. ಅಂದರೆ ಕಸ್ಟಮರ್ ನಿಮ್ಗೆ ಏನಾದರೂ ವೆಬ್ಸೈಟಲ್ಲಿ ಪೇ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 2 minutesಲ್ಲಿ ಕ್ರೆಡಿಟ್ ಆಗುತ್ತೆ. ಇದು ಶಾಪಿಫೈನಲ್ಲಿ ನಿಮಗೆ ಸಿಗೋದಿಲ್ಲ. ಶಾಪಿಫೈನಲ್ಲಿ ನೀವು ಪೇಮೆಂಟ್ ಕಲೆಕ್ಟ್ ಮಾಡಿದ್ರೆ 2% ಚಾರ್ಜಸ್ನ ಪೇ ಮಾಡಬೇಕು. ಆ್ಯಂಡ್ ಸೆಟಲ್ಮೆಂಟು ನಿಮಗೆ 2 days ಆದಮೇಲೆ ಸಿಗುತ್ತೆ. ನಮ್ಮ ಪ್ಯಾಕೇಜಲ್ಲಿ ನಿಮ್ಗೊಂದು ದಾರಿ ತೋರಿಸ್ಕೊಡ್ತೀವಿ. ಅಂದರೆ ನಿಮ್ಮ ಬಿಸ್ನೆಸ್ಗೆ ಪ್ರಾಪರ್ ಪ್ಲಾನಿಂಗ್ ಮಾಡಿ ಕೊಡ್ತೀವಿ. ಯಾವ ಪ್ರಾಡಕ್ಟು ಯಾವ ಥರ ಲಿಸ್ಟ್ ಮಾಡಬೇಕು, ಏನು ಪ್ರೈಸಿಂಗ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀವಿ. ಸಪ್ಲೈಯರ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಗೈಡ್ ಮಾಡ್ತೀವಿ. ನಮ್ಮ ಕಮ್ಯುನಿಟಿನಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಪ್ರಾಡಕ್ಟ್ಸ್ ಬಗ್ಗೆ, ಸೇಲ್ಸ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ. ನಿಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೇಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. ನಿಮ್ಮ ಬಿಸ್ನೆಸ್ ಒಂದು ಮಟ್ಟಕ್ಕೆ ತಲುಪಿದ ಮೇಲೆ ನಿಮ್ಮ ಬಿಸ್ನೆಸ್ನ ನಾವು ಲೀಗಲಾಗಿ ರಿಜಿಸ್ಟರ್ ಮಾಡಿಕೊಡ್ತೀವಿ. ರಿಜಿಸ್ಟರ್ ಆಗಿರೋ ಬಿಸ್ನೆಸ್ಗಳಿಗೆ ಗೌರ್ಮೆಂಟ್ ಕಡೆಯಿಂದ ಸಿಗೋ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಆ್ಯಂಡ್ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಸಹಾಯನೂ ಮಾಡಿಕೊಡ್ತೀವಿ. ಆ್ಯಂಡ್ ಮುಖ್ಯವಾಗಿ ನಮ್ಮ ಕೋರ್ಸ್ನ ನೀವು ಬೇರೆಯವ್ರಿಗೆ ರೆಫರ್ ಮಾಡೋದಕ್ಕೆ ಅಪ್ ಟು 50% ನಾವು ನಿಮಗೆ ರೆಫರಲ್ ಬೋನಸ್ ಕೊಡ್ತೀವಿ. ಈ ವಿಡಿಯೋನಲ್ಲಿ ನಿಮಗೆ ತುಂಬ ಕ್ಲಾರಿಟಿ ಸಿಕ್ಕಿರಬೇಕು. ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ ನಿಮ್ಮ ಇ ಕಾಮರ್ಸ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದು. ನಾನು ಬಿಗಿನಿಂಗಲ್ಲೇ ಹೇಳಿದಾಗೆ ನಾವಿರೋದು ಇಂಟರ್ನೆಟ್ ಯುಗದಲ್ಲಿ. ಮುಂದೆ ಇಂಟರ್ನೆಟ್ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಇಂಡಿಯಾದಲ್ಲಿ, ಇಂಟರ್ನ್ಯಾಷನಲ್ನಲ್ಲಿ ಇ ಕಾಮರ್ಸ್ ಬಿಸ್ನೆಸ್ಗೆ ತುಂಬ ದೊಡ್ಡ ಸ್ಕೋಪ್ ಇದೆ. ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ರೀಚ್ ಮಾಡಿ. ನೀವು ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. 8 hours 10 hours ಕೂತ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನೀವೊಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸೊಸೈಟಿನಲ್ಲಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ನಿಮಗೆ ತುಂಬ ದೊಡ್ಡ ಗೌರವ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಭರವಸೆ ಕೊಡ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.